ದಶಪಥ ಹೆದ್ದಾರಿಯಲ್ಲಿ ಅಪಘಾತ ಜಸ್ಟ್ ಮಿಸ್ ಆಗಿದೆ. ಕೂದಲೆಳೆಯ ಅಂತರದಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ತಪ್ಪಿದೆ. ಹೆದ್ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಲಾರಿಯ ಟೈರ್ ಬ್ಲಾಸ್ಟ್ ಆಗಿದ್ದು, ಬ್ಲಾಸ್ಟ್ನ ರಭಸಕ್ಕೆ ಲಾರಿಯ ಮಡ್ ಗಾರ್ಡ್ ಮೇಲಕ್ಕೆ ಹಾರ್ಬಿಟ್ಟಿದೆ. ಹಿಂಬದಿನಿಂದ ಮತ್ತೊಂದು ಕಾರ್ ಬರ್ತಾ ಇತ್ತು. ನೇರವಾಗಿ ಮಡ್ ಗಾರ್ಡ್ ಆ ಕಾರಿಗೆ ಬಡಿಯುವಂತಹ ಚಾನ್ಸಸ್ ಇತ್ತು. ಆದ್ರೆ ಅದೃಷ್ಟವಶಾತ್ ಕಾರು ತುಂಬಾ ವೇಗವಾಗಿ ಹೋಗ್ತಾ ಇದ್ರಿಂದ ಅದು ಪಾಸ್ ಆಗ್ಬಿಟ್ಟಿದೆ. ಆದ್ರೆ ಹಿಂಬದಿಗೆ ಬಂದು ಮಡ್ ಗಾರ್ಡ್ ಬಿದ್ದಿದೆ. ಬಹಳ ವೇಗವಾಗಿ ಮಡ್ ಗಾರ್ಡ್ ಬಿದ್ದಂತಹ ಕಾರಣದಿಂದಾಗಿ ಕಾರ್ಗೆ ಅಕಸ್ಮಾತ್ ಅದು ಬಿದ್ದಿದ್ರೆ ಸರಣಿ ಅಪಘಾತ ಸಂಭವಿಸುವಂತಹ ಸಾಧ್ಯತೆ ಇತ್ತು. ದಶಪಥ ಹೆದ್ದಾರಿಯಲ್ಲಾಗಿರುವಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಟಿಪ್ಪರ್ ಲಾರಿ ಮುಂದಕ್ಕೆ ಹೋಗ್ತಾ ಇರುತ್ತೆ, ಅದರ ಹಿಂದ್ಗಡೆನೆ ಒಂದು ಕಾರು ಕೂಡ ಹೋಗ್ತಾ ಇರುತ್ತೆ. ದಾರಿನಲ್ಲಿ ಚಲಿಸ್ತಾ ಇದ್ದಂತಹ ಸಂದರ್ಭದಲ್ಲೇ ಏಕಾಏಕಿ ಆ ಲಾರಿಯ ಮಡ್ ಗಾರ್ಡ್ ಸ್ಫೋಟಗೊಂಡು ಮೇಲಕ್ಕೆ ಹಾರಿದಂತೆ ಕಾಣಿಸುತ್ತೆ. ಏಕಾಏಕಿ ಮೇಲಕ್ಕೆ ಹಾರಿಬಿಡುತ್ತೆ. ಹಿಂದ್ಗಡೆಯಿಂದ ಒಂದು ಕಾರ್ ಬರ್ತಾ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಆ ಮಡ್ ಗಾರ್ಡ್ ಕಾರ್ಗೆ ಬಂದು ಬಡಿತಾ ಇತ್ತು. ಹಾಗೊಂದು ವೇಳೆ ಬಡಿದಿದ್ದಿದ್ರೆ ಸರಣಿ ಅಪಘಾತ ಆಗುವಂತಹ ಸಾಧ್ಯತೆ ಇತ್ತು. ಬಟ್ ಅದೃಷ್ಟವಶಾತ್ ಹಾಗಾಗಿಲ್ಲ. ಕಾರ್ ಅಲ್ಲಿಂದ ಪಾಸ್ ಆಗಿದೆ. ಕಾರ್ನ ಹಿಂಭಾಗಕ್ಕೆ ಬಂದು ಬಿದ್ದಿದೆ ಆ ಮಡ್ ಗಾರ್ಡ್. ಮೊದಲೇ ದಶಪಥ ಹೆದ್ದಾರಿ ಅಪಘಾತಗಳ ಹೆದ್ದಾರಿ ಎನ್ನುವಂತಹ ಕುಖ್ಯಾತಿಗೆ ಪಾತ್ರವಾಗ್ತಾ ಇದೆ. ಅಪಘಾತಗಳನ್ನ ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನಗಳು, ಹೊಸ ನಿಯಮಗಳನ್ನ ದಶಪಥ ಹೆದ್ದಾರಿಯಲ್ಲಿ ಜಾರಿಗೆ ತರಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಇಂಥದ್ದೊಂದು ಅವಘಡ ನಡೆದು ಹೋಗಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.